ನಮಸ್ತೆ ಅಂದರೆ ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಟಿ ಟ್ರಾಫಿಕಲ್ಲಿ ಡ್ರೈವ್ ಮಾಡಿ ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ತೋರಿಸ್ತೇನೆ. ಸೊ ಯಾವ ರೀತಿಯಾಗಿ ನಾವು ಹ್ಯಾಂಡ್ ಕಂಟ್ರೋಲ್ ಇರ್ಬೋದು ಅಥವಾ ಫುಟ್ ಕಂಟ್ರೋಲ್ಸ್ ಇರ್ಬೋದು, ಅಂದರೆ ಕ್ಲಚ್ಚು, ಬ್ರೇಕು, ಎಕ್ಸಲರೇಟರ್ಸು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು, ಹಾಗೆ ಸ್ಟೇರಿಂಗನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು, ಹಾಗೆ ಯಾವ ರೀತಿಯಾಗಿ ನಾವು ಕಾನ್ಸಂಟ್ರೇಟ್ ಮಾಡಿ ಒಂದು ಪರ್ಫೆಕ್ಟಾಗಿ ಸೇಫ್ ಡ್ರೈವನ್ನು ಮಾಡ್ಬೋದು ಸಿಟಿ ಟ್ರಾಫಿಕಲ್ಲಿ ಅಂತ ತೋರಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಾಫಿಕಲ್ಲಿ ಯಾವ ರೀತಿಯಾಗಿ ಡ್ರೈವ್ ಮಾಡೋದು ಸಿಟಿ ಟ್ರಾಫಿಕಲ್ಲಿ, ಸೊ ಅದನ್ನು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಗೇರಲ್ಲಿ ಗಾಡಿನ ಮೂವ್ ಮಾಡ್ತಾ ಇದ್ದೇನೆ. ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಕ್ಲಚ್ಚನ್ನು ರಿಲೀಸ್ ಮಾಡಿ ಸ್ಲೋ ಆಗಿ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಟ್ರಾಫಿಕ್ ಎಷ್ಟಿದೆ ಅಂತ. ಸಿಂಗಲ್ ಲೈನ್ ರೋಡ್ ಇದು. ಸೊ ಮುಂದ್ಗಡೆ ಬರುವಂಥ ವೆಹಿಕಲ್ಗಳು, ಹಾಗೆ ನಮ್ಮ ಎದುರುಗಡೆ ಅಂತ ಹೋಗ್ತಿರುವಂಥ ಜನರು ಇರ್ಬೋದು ಅಥವಾ ಗಾಡಿ, ಬೈಕು, ಅವುಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಲೆಫ್ಟ್ ಟು ರೈಟು ಜಡ್ಜ್ ಮಾಡ್ತಾ ಗಾಡಿನ ಡ್ರೈವ್ ಮಾಡಬೇಕು. ಸ್ಕೂಲ್ ಮಕ್ಕಳು ಸಹ ಬರ್ತಿದ್ದಾರೆ, ಸ್ಕೂಲ್ಗಳು ಇರುವಂಥ ಏರಿಯಾ ಇದು. ಸೊ ಇಲ್ಲಿ ನಾನೀಗ ಒಂದು ಹೈವೇಗೆ ಮರ್ಜ್ ಆಗ್ತಾಯಿದ್ದೀನಿ. ಸೊ ಮರ್ಜ್ ಆಗುವಾಗ ನೀವು ಎಚ್ಚರಿಕೆ ವಹಿಸಬೇಕಾಗಿರೋ ಅಂತ ಮುಂದ್ಗಡೆ ಬರುವಂಥ ವೆಹಿಕಲ್, ರೈಟ್ ಸೈಡ್ ವೆಹಿಕಲ್ಗಳನ್ನ ನೋಡಬೇಕು. ಹಾಗೆ ಇಲ್ಲಿ ಲೆಫ್ಟ್ ಸೈಡು ORM ಅಲ್ಲಿ ಏನಾದರೂ ಲೆಫ್ಟ್ ಸೈಡಿಂದ ಏನು ಮಾಡಿಬಿಡ್ತಾರೆ ಅಂದರೆ ಬೈಕ್ಗಳು ಬಂದುಬಿಡ್ತಾರೆ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ನೀವು ಡ್ರೈವ್ ಮಾಡಬೇಕು. ಹಾಗೆ ಈಗ ನನಗೆ ರೈಟ್, ಈಗ ಎರಡು ಲೈನ್ ಇದೆ, ಲೆಫ್ಟ್ ಮತ್ತು ರೈಟು. ಸೊ ಈಗ ನನಗೆ ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು ಅಂತ ಹೇಳಿದ್ರೆ ನಾನು ಫಸ್ಟು ಇಂಡಿಕೇಟರ್ ಕೊಡಬೇಕು. ಅದಕ್ಕೂ ಮೊದಲು ಈ ORMನಲ್ಲಿ ಚೆಕ್ ಮಾಡ್ಕೋಬೇಕು ಯಾರಾದರೂ ಬರ್ತಿದಾರ ಅಂತ. ಸೊ ಯಾರು ಬರ್ತಿಲ್ಲ ಅಂತ ಕಾಮಾಗಿ ಎಲ್ಲ ನೋಡ್ಕೊಂಬಿಟ್ಟು, ಸೊ ಗಡಿಬಿಡಿ ಮಾಡ್ಕೋಬಾರ್ದು. ಇಲ್ಲಿ ಲೈನ್ ಶಿಫ್ಟ್ ಮಾಡಬೇಕಾದ್ರೆ ಲೆಫ್ಟ್ ಟು ರೈಟ್ ಶಿಫ್ಟ್ ಮಾಡ್ಬೇಕಂದ್ರೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಬಿಡಬಾರ್ದು. ಫಸ್ಟ್ ORMನಲ್ಲಿ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಇಂಡಿಕೇಟರ್ ಕೊಟ್ಕೊಂಬಿಟ್ಟು ಯಾವುದು ವೆಹಿಕಲ್ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನೀವು ತುಂಬ ಸ್ಲೋ ಆಗಿ ಲೆಫ್ಟಿಂದ ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಸೊ ಇಲ್ಲಿ ರೈಟ್ ಲೈನ್ಗೆ ಯಾಕೆ ಶಿಫ್ಟ್ ಆದೆ ಅಂತ ಹೇಳಿದ್ರೆ, ನಾನು ಮುಂದೆ ಬಂದುಬಿಟ್ಟು ರೈಟ್ ಟರ್ನ್ ತೊಗೊಳ್ದಿದ್ದೆ ನನಗೆ. ಸೊ ಹೀಗಾಗಿ ನಾನು ರೈಟ್ ಲೈನ್ಗೆ ಶಿಫ್ಟ್ ಆದೆ. ಈಗ ನೋಡಬೇಕು ಸಿಗ್ನಲ್ ಬಿತ್ತು. ಸೊ ಈಗ ನಾನೇನು ಮಾಡಿದೆ, ನ್ಯೂಟ್ರಲ್ ಮಾಡ್ಕೊಂಬಿಟ್ಟು ಬ್ರೇಕ್ ಯೂಸ್ ಮಾಡ್ತಾ ಗಾಡಿನ ಸ್ಟಾಪ್ ಮಾಡಿದೆ. ಸೊ ಇಲ್ಲಿ ನನಗೆ ತುಂಬ ಹೊತ್ತು ನಿಲ್ಲಬೇಕಾಗಿದೆ ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ ಗೇರ್ನ ಬಂದುಬಿಟ್ಟು ನ್ಯೂಟ್ರಲ್ ಮಾಡಿಬಿಡ್ತೇನೆ. ಸೊ ಇಲ್ಲಿ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಬಿಟ್ಟು ನಾನು ಫುಲ್ ರೆಸ್ಟಿಂಗ್ ಪೊಸಿಷನಲ್ಲಿ ಸ್ಟಾಪ್ ಮಾಡಿಬಿಡ್ತೇನೆ. ಸೊ ಈಗ ಟ್ರಾಫಿಕ್ ಮೂವ್ ಆದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡ್ತೀನಿ, ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಬಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ತಾ ಗಾಡಿನ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ನೋಡಿ ನಾನು ಹಾಫ್ ಕ್ಲಚ್ ಯೂಸ್ ಮಾಡಿ ಮೂವ್ ಮಾಡ್ತಾ ಇದ್ದೇನೆ. ಈಗ ಸೆಕೆಂಡ್ ಗೇರ್ ಶಿಫ್ಟ್ ಮಾಡಿದೆ. ಸೊ ಇನ್ನು ರೈಟ್ ಇಂಡಿಕೇಟರ್ ಕೊಟ್ಟು ನಾನು ರೈಟ್ ಟರ್ನ್ ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಲೆಫ್ಟ್ ಲೈನಲ್ಲಿ ಏನಿದೆ ಅದೇ ಲೈನಲ್ಲಿ ತುಂಬ ಸ್ಲೋ ಆಗಿ ಹೋಗ್ತಾ ಹಿಂಗೆ ಸೆಕೆಂಡ್ ಗೇರಲ್ಲಿದೆ. ಸೊ ಈಗ ಥರ್ಡ್ ಗೇರ್ ಎಂಗೇಜ್ ಮಾಡ್ತೇನೆ ಕ್ಲಚ್ ಪ್ರೆಸ್ ಮಾಡ್ತಾ. ಸೊ ಇಲ್ಲಿ ನೀವು ಸಿಟಿ ಟ್ರಾಫಿಕಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಅಥವಾ ಕೇರ್ ತೊಗೊಳ್ಬೇಕಾಗಿರೋದಂದರೆ ನಮ್ಮ ಕಾನ್ಸಂಟ್ರೇಷನ್ ಬಂದುಬಿಟ್ಟು ಟೋಟಲಿ ಆಗಿ ಮುಂದ್ಗಡೆ ಇರಬೇಕು. ಆ ಕಡೆ ಈ ಕಡೆ ನೋಡ್ತಾ ಮುಂದ್ಗಡೆ ಕಾನ್ಸಂಟ್ರೇಷನ್ ಇರಬೇಕು. ಅದ್ರ ಜೊತೆಗೆ ನಮ್ಮ ಲೆಫ್ಟ್ ಟು ರೈಟ್ ORM ಇದೆ, ಅಲ್ಲೂ ಸಹ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಯಾವ್ದಾದ್ರು ಗಾಡಿ ಅಥವಾ ಬೈಕ್ಗಳು ಬರ್ತಾ ಇರುತ್ತೆ. ಎಸ್ಪೆಷಲಿ ಸಿಟಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ನೀವು ಬೈಕ್ಗಳು ಏನು ಮಾಡಿಬಿಡ್ತಾರೆ ಅಂದರೆ ಲೆಫ್ಟ್ ಸೈಡಿಂದನೂ ಬಂದುಬಿಡ್ತಾರೆ ಓವರ್ಟೇಕ್ ಮಾಡ್ತಾ. ಸೊ ಅದನ್ನು ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಹೀಗಾಗಿ ಪ್ರತಿಯೊಂದು 5-10 ಸೆಕೆಂಡ್ಗೊಮ್ಮೆ ನೀವು ಲೆಫ್ಟ್ ಟು ರೈಟ್ ORMನ ಚೆಕ್ ಮಾಡ್ತಾ ಇರಬೇಕು, ಯಾವ್ದಾರು ವೆಹಿಕಲ್ಗಳು ಬರ್ತಾ ಇದೆಯಲ್ಲ ಅಂತ. ಸೊ ಇಲ್ಲಿ ಸರ್ಕಲ್ ಇದೆ, ನೀವು ನೋಡ್ತಿರುವಾಗ ಸರ್ಕಲಲ್ಲಿ ಎದುರುಗಡೆ ಬರುವಂಥ ವೆಹಿಕಲ್ಗಳ 4 ಕಡೆಯಿಂದ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಯಾವುದು ವೆಹಿಕಲ್ ಇಲ್ಲ ಅಂದಾಗೆ ನಾವು ತುಂಬ ಸ್ಲೋ ಆಗಿ ತುಂಬ ಪರ್ಫೆಕ್ಟಾಗಿ ಕಾಮಾಗಿ ಮೂವ್ ಮಾಡಬೇಕು. ಸೊ ಈಗ ನಾನು 4th ಗೇರಲ್ಲಿದ್ದೀನಿ. ಮತ್ತೊಂದು ತಪ್ಪು ಏನು ಮಾಡಿಬಿಡ್ತಾರೆ ಅಂದರೆ ಸಿಟಿ ಟ್ರಾಫಿಕಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಕ್ಲಚ್ ಮೇಲೆ ಕಾಲು ರೆಸ್ಟ್ ಮಾಡ್ತಾ ಈ ರೀತಿಯಾಗಿ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಈಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಕ್ಲಚ್ ಮೇಲೆ ನಾನು ಕಾಲಿಟ್ಟು ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ಲಚ್ಚು ಪ್ರೆಸ್ ಆಗಿದ್ದಿರುತ್ತೆ. ಹೀಗಾಗಿ ನಿಮಗೆ ಕ್ಲಚ್ ಪ್ಲೇಟ್ ಬಂದುಬಿಟ್ಟು ಬೇಗ ಸೌದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಗೇರ್ ಚೇಂಜ್ ಮಾಡೋಕೆ ಮಾತ್ರ ನೀವು ಕ್ಲಚ್ಚನ್ನು ಯೂಸ್ ಮಾಡಬೇಕು. ಅದಾದಮೇಲೆ ಕ್ಲಚ್ಚಿಂದ ಕಾಲು ತೆಗೆದುಬಿಟ್ಟು ಅದ್ರ ಕೆಳಗಡೆ ಅಥವಾ ರೆಸ್ಟಿಂಗ್ ಪೆಡಲ್ ಏನು ಬರುತ್ತೆ ಅದರಲ್ಲೇ ನೀವು ರೆಸ್ಟ್ ಮಾಡಬೇಕು. ಸೊ ಈಗ ಮತ್ತೆ ಸಿಗ್ನಲ್ ಬಂತು. ಈಗ ನೋಡಿ ನಾನು ನ್ಯೂಟ್ರಲ್ ಮಾಡಿದೆ, ಬ್ರೇಕ್ ಯೂಸ್ ಮಾಡ್ತಾ ಗಾಡಿನ ಸ್ಟಾಪ್ ಮಾಡಿದೆ. ಸೊ ಇಲ್ಲಿ ರೆಡ್ ಸಿಗ್ನಲ್ ತುಂಬ ಟೈಮ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಬಿಟ್ಟು ನ್ಯೂಟ್ರಲ್ ಮಾಡಿದ್ದೇನೆ. ಮನೆ ಸೊ ನಾನು ಏನು ಮಾಡ್ತೇನೆ, ಹ್ಯಾಂಡ್ ಬ್ರೇಕ್ ಎಂಗೇಜ್ ಮಾಡಿದ್ರೆ ನ್ಯೂಟ್ರಲ್ ಮಾಡಿದ್ರೆ ರೆಡ್ ಸಿಗ್ನಲ್, ಯಾಕಂದರೆ ತುಂಬ ಟೈಮ್ ಇದೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ನಿಂತ್ಕೋಬೇಕಾಗಿರೋದು. ಸೊ ಅದಕ್ಕೆ ತುಂಬ ಈಗ ನಾನು ಸಿಗ್ನಲ್ಲು ಬಿತ್ತು. ಈಗ ಹ್ಯಾಂಡ್ ಬ್ರೇಕು ರಿಲೀಸ್ ಮಾಡಿ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಗಾಡಿನ ಮೂವ್ ಮಾಡಿದೆ. ಸೊ ಈಗ ಸೆಕೆಂಡ್ ಗೇರು. ಸೊ ಇಲ್ಲಿ ನೀವು ನೋಡ್ಬೋದು ಸಿಗ್ನಲ್ ಹೇಗಿದೆ ಅಂದರೆ 4 ಕಡೆಯಿಂದ ವೆಹಿಕಲ್ಗಳು ಬರ್ತಿರುತ್ತೆ. ಸೊ ಹೀಗಾಗಿ ನೀವು ಲೆಫ್ಟ್ ಟು ರೈಟು ORM ಚೆಕ್ ಮಾಡ್ತಾ ಹಾಗೆ ಎದುರುಗಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಈಗ ಥರ್ಡ್ ಗೇರು ನೋಡಿ, ಕ್ಲಚ್ಚನ್ನು ನಾನು ಕ್ಲಚ್ ಮೇಲೆ ಕಾಲನ್ನು ರೆಸ್ಟ್ ಮಾಡ್ತಾಯಿಲ್ಲ. ಗೇರ್ ಯಾವಾಗ ಶಿಫ್ಟ್ ಮಾಡಬೇಕಾದ್ರೆ ಯಾವಾಗ ಕ್ಲಚ್ಚನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಕ್ಲಚ್ಚನ್ನು ಬಿಟ್ಕೊಂಡ್ಬಿಟ್ಟು
ಎಕ್ಸಿಲೇಟರ್ನ ತುಂಬ ಲೈಟಾಗಿ, ಅಂದರೆ ನಾವು ಸಡನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಡ್ಬಾರ್ದು. ನೋಡಿ ಸಡನ್ನಾಗಿ ಗಾಡಿ ಬಂದುಬಿಟ್ಟು ಮೂವ್ ಆಗಿಬಿಡುತ್ತೆ. ಸೊ ಹೀಗಾಗಿ ನಿಮ್ಮ ಮುಂದಿನ ಕಾಲಿನ ಹೆಬ್ಬೆರಳಿಂದ ಅದರಲ್ಲಿ ಮಾತ್ರ ಲೈಟಾಗಿ ಯೂಸ್ ಮಾಡಬೇಕು. ಸೊ ಮುಂದ್ಗಡೆ ಸಿಟಿ ಟ್ರಾಫಿಕಲ್ಲಿ ಮತ್ತೊಂದು ನೀವು ಪ್ರಿಕಾಷನ್ ತೊಗೊಳ್ಳೋದೇನಂತ ಹೇಳಿದ್ರೆ, ಮುಂದ್ಗಡೆ ಇರೋಂಥ ವೆಹಿಕಲ್ನ ಜಡ್ಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ಮುಂದ್ಗಡೆ ಹೋಗ್ತಿರೋ ನೋಡು, ನೀವು ಬೈಕ್ ಇದೆ, ಮತ್ತೊಂದು ಇಕೋಸ್ಪೋರ್ಟ್ ಹೋಗ್ತಾ ಇದೆ. ಸೊ ಈಗ ನಾನು ಎಷ್ಟು ಡಿಸ್ಟೆನ್ಸನ್ನು ಗ್ಯಾಪ್ ಮೇಂಟೈನ್ ಮಾಡಬೇಕು ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಸಿಟಿ ಟ್ರಾಫಿಕಲ್ಲಿ ಡ್ರೈವ್ ಮಾಡಬೇಕಾದ್ರೆ. ಇಲ್ಲಾಂತಂದ್ರೆ ಏನಾಗುತ್ತೆ ಅಂದರೆ ಅಚಾನಕ್ಕಾಗಿ ಏನಾದರೂ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಆ ಗಾಡಿಗೆ ಹೋಗ್ಬಿಟ್ಟು ನಾವು ಟಚ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಈಗ ನೋಡಿ ಗಾಡಿ ಬಂದುಬಿಟ್ಟು ಸ್ಟಾಪ್ ಆಯಿತು. ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ನಾನು ನ್ಯೂಟ್ರಲ್ ತೊಗೊಂಡೆ, ಬ್ರೇಕ್ ಯೂಸ್ ಮಾಡ್ತಾ ಗಾಡಿನ ಸ್ಟಾಪ್ ಮಾಡಿದೆ. ಓಕೆನಾ. ಸೊ ಈಗ ನಾನು ಏನು ಮಾಡ್ತೇನೆ, ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಬಿಟ್ಟು ಬ್ರೇಕು ಕ್ಲಚ್ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೇನೆ. ಗಾಡಿ ಯಾವಾಗ ಮೂವ್ ಆಗಲೇ ಸ್ಟಾರ್ಟ್ ಆಗುತ್ತೆ ಆವಾಗ ಇಮಿಡಿಯೇಟಾಗಿ ಬ್ರೇಕನ್ನು ಬಿಟ್ಟು ಕ್ಲಚ್ಚನ್ನು ತುಂಬ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಗಾಡಿನ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ ಗಾಡಿ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬ್ರೇಕಿಂದ ಕಾಲು ತೆಗೆದೆ. ಸೊ ಕ್ಲಚ್ಚನ್ನು ಹಾಫ್ ಕ್ಲಚ್ ಯೂಸ್ ಮಾಡಿ ಗಾಡಿನ ಮೂವ್ ಮಾಡಿದೆ. ಈಗ ಕ್ಲಚ್ಚನ್ನು ಪೂರ್ತಿ ಬಿಟ್ಟೆ, ಯಾಕಂದರೆ ಗಾಡಿ ಬಂದುಬಿಟ್ಟು ಮೂವ್ ಆಯಿತು. ಓಕೆನಾ. ಸೊ ಈಗ ಫಸ್ಟ್ ಗೇರಲ್ಲೇ ಇದೆ, ಈಗ ಸೆಕೆಂಡ್ ಗೇರು. ಸೊ ಈಗ ಮುಂದ್ಗಡೆ ಒಂದು ಸಣ್ಣ ಸ್ಕೂಟಿ ಹೋಗ್ತಾಯಿದೆ, ಅದನ್ನು ನಾವು ಪರ್ಫೆಕ್ಟಾಗಿ ಜಡ್ಜ್ ಮಾಡಬೇಕಾಗುತ್ತೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಮುಂದ್ಗಡೆಯಿಂದ. ಇಲ್ಲ ಅಂತಂದರೆ ಅವ್ರು ಅಚಾನಕ್ಕಾಗಿ ನಿಲ್ಲಿಸಿಬಿಟ್ರು ಅಂತ ಹೇಳಿದ್ರೆ ನಮ್ಗೆ ನಿಲ್ಲಿಸೋದಕ್ಕೆ ಟೈಮ್ ಬೇಕಾಗುತ್ತೆ. ಈಗ ನೋಡಿ ಮುಂದ್ಗಡೆ ಲಾರಿ ಇದೆ. ಸೊ ಲಾರಿಯ ನಾವು ಡಿಸ್ಟೆನ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು ಫ್ರಂಟ್ ಅಂತ ಹೇಳಿದ್ರೆ, ಆ ಲಾರಿ ಏನಿದೆ ಲಾಸ್ಟ್ ಎಡ್ಜ್ ಏನಿದೆ ಅಶೋಕ್ ಲೇಲ್ಯಾಂಡ್ ಅಥವಾ ನಂಬರ್ ಪ್ಲೇಟ್ ಏನು ಬರ್ಕೊಂಡಿದ್ದಿದೆ ಅದು ನಮಗೆ ಪರ್ಫೆಕ್ಟಾಗಿ ಈ ವೈಪರ್ ಏನಿದೆ ಆ ಬ್ಲೇಡು ಇನ್ಶೀಲ್ಡು ಅಲ್ಲಿಂದ ನಮ್ಗೆ ಪರ್ಫೆಕ್ಟಾಗಿ ಕಾಣಬೇಕು. ಅಥವಾ ಅದ್ರ ವೀಲ್ ಏನಿದೆ ಅದ್ರ ವೀಲ್ಗಳು ನಮಗೆ ಕಾಣ್ತಿರ್ಬೇಕು. ಅದು ಪರ್ಫೆಕ್ಟ್ ಡಿಸ್ಟೆನ್ಸು ಮತ್ತು ಸೇಫ್ ಡಿಸ್ಟೆನ್ಸ್ ಫ್ರಂಟ್ ಡಿಸ್ಟೆನ್ಸಿಂದ. ಓಕೆನಾ. ಸೊ ಈಗ ಥರ್ಡ್ ಗೇರು. ಹಾಗೆ ನೀವು ಇಲ್ಲಿ 2 ಲೈನು ದಾರಿ ಇದೆ, ಲೆಫ್ಟ್ ಟು ರೈಟು. ನಾವು ಯಾವ ಲೈನಲ್ಲಿ ಹೋಗ್ತಿದ್ದೀವಿ ಅದೇ ಲೈನಲ್ಲೇ ನಾವು ಹೋಗಬೇಕಾಗುತ್ತೆ. ಸೊ ಪದೇ ಲೈನ್ ಚೇಂಜ್ ಮಾಡೋದು ಒಳ್ಳೆಯದಲ್ಲ. ಈಗ ನಾನು ರೈಟಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ರೈಟಲ್ಲೇ ಹೋಗೋದು ಒಳ್ಳೆಯದು. ಸೊ ಮುಂದ್ಗಡೆ ಲಾರಿ ಇದೆ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟಾಗಿ ಲೆಫ್ಟ್ ಲೈನ್ ಏನೋ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಕಡೆಯಿಂದ ಬರುವಂಥ ವೆಹಿಕಲ್ಗಳಿಗೆ ನಮ್ಮ ಗಾಡಿ ಬಂದುಬಿಟ್ಟು ಟಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ನೀವು ತುಂಬ ಕಾಮಾಗಿ ಇಲ್ಲಿ ಡ್ರೈವ್ ಮಾಡಬೇಕಾಗುತ್ತೆ. ಸಿಟಿ ಟ್ರಾಫಿಕಲ್ಲಿ ಅವಸರ ಮಾಡ್ಕೋಬಾರ್ದು ಯಾವುದೇ ರೀತಿಯಾಗಿ. ಸೊ ಅವಸರ ಮಾಡ್ಕೊಂಡೇ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಲೈನ್ ಚೇಂಜ್ ಮಾಡೋಕ್ಕೆ ಹೋಗಿನೇ ಆಲ್ಮೋಸ್ಟು ಸಿಟಿಯಲ್ಲಿ ಬೈಕಿಗೆ ಡಿಕ್ಕಿ ಆಗೋಂಥ ಚಾನ್ಸಸ್ಸು ತುಂಬಾ ನೋಡಿದ್ದೀವಿ ನಾವು ಸಿಟಿಯಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ. ಹೀಗಾಗಿ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ತುಂಬ ಕಾಮಾಗಿ ಯಾವ ಲೈನಲ್ಲಿ ಹೋಗ್ತಿದ್ರೆ ಅದೇ ಲೈನಲ್ಲೇ ನೀವು ತುಂಬ ಪರ್ಫೆಕ್ಟಾಗಿ ಫ್ರಂಟಲ್ಲಿ ತುಂಬ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನೀವು ಡ್ರೈವ್ ಮಾಡಬೇಕು. ಈಗ ನೋಡಿ ಲಾರಿನ ನಾನು ಸೇಫ್ ಡಿಸ್ಟೆನ್ಸಾಗಿ ಮೇಂಟೈನ್ ಮಾಡ್ಕೊಂಡು ಡ್ರೈವ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ ಎಷ್ಟು ಡಿಸ್ಟೆನ್ಸನ್ನ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ, ಅಂದರೆ ನಮ್ಮ ಮುಂದ್ಗಡೆ ಇರುವಂಥ ಲಾರಿಯ ವೀಲ್ ಏನಿದೆ ಅದು ನಮಗೆ ಪರ್ಫೆಕ್ಟಾಗಿ ಕಾಣಬೇಕು, ನಮ್ಗೆ ವಿಸಿಬಲ್ ಇರಬೇಕು. ಸೊ ಅಷ್ಟು ಸೇಫ್ ಡಿಸ್ಟೆನ್ಸ್ ಅಂತ ಅರ್ಥ. ಸೊ ಈಗ ನಿಲ್ಲಿಸ್ಬೇಕು. ನಾನೇನು ಮಾಡ್ತೀನಿ, ಮುಂದ್ಗಡೆ ಇರುವಂಥ ವೆಹಿಕಲ್ ಲಾರಿದು ವೀಲ್ಗಳು ಏನಿದೆ ಅದು ಕಾಣ್ತಿರ್ಬೇಕು ನನಗೆ. ಸೊ ಅಷ್ಟು ಇದಕ್ಕೆ ತಂದು ನಾನು ನಿಲ್ಲಿಸ್ತೇನೆ. ಸೊ ಗಾಡಿ ಮೂವ್ ಆಯಿತು. ನೋಡಿ ಆಟೋದ್ರು ಒಳಗಡೆ ನುಗ್ಗಿಬಿಟ್ರು, ಸ್ವಲ್ಪ ಜಾಗ ಕೊಟ್ಬಿಟ್ರು ನುಗ್ಗಿಬಿಡ್ತಾರೆ. ಸೊ ಇಲ್ಲಿ ನೀವು ತುಂಬ ಕಾಮಾಗಿರಬೇಕಾಗುತ್ತೆ, ಅವಸರ ಮಾಡ್ಕೋಬಾರ್ದು, ಗಾಬರಿ ಪಟ್ಕೋಬಾರ್ದು. ಸೊ ಈಗ ನನಗೆ ಲೆಫ್ಟ್ ಹೋಗಬೇಕಿತ್ತು, ಆಟೋದ್ರೆ ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ ನೋಡಿರಿ, ಆ್ಯಕ್ಚುಲಿ ಆ ಲಾರಿಯಿಂದ ಅವ್ನು ನಿಂತ್ಕೋಬೇಕಾಗಿತ್ತು. ಅವನೇನು ಬಂದುಬಿಟ್ಟು ನಾನು ಗಾಡಿ ಮುಂದೆ ಬಂದು ನಿಂತ್ಕೊಂಡೆ. ಹೀಗಾಗಿ ನನಗೆ ಆ ಸಿಗ್ನಲ್ ಬೀಳೋರ್ಗೆ ನಾನು ಈಗ ವೇಟ್ ಮಾಡಲೇಬೇಕು, ಯಾಕಂದರೆ ನನಗೆ ಲೆಫ್ಟ್ ಹೋಗಲಿಕ್ಕೆ ಜಾಗ ಇಲ್ಲ, ರೋಡ್ ಇಲ್ಲ. ಸೊ ಈ ರೀತಿಯಾದಂಥ ಒಂದು ಆಟೋದವರು ಅಥವಾ ಬೈಕ್ನವ್ರು ಬಂದುಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಇಂಡಿಯಾದಲ್ಲಿರೋದು, ಇವೆಲ್ಲ ಸಹಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಒಂದು ಹೈಪ್ ಆಗಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಏನಾಗಲ್ಲ 5 ನಿಮಿಷ ಲೇಟ್ ಆದರೂ ಆಯಿತು, ತುಂಬ ಕಾಮ್ ಆಗಿರಬೇಕು, ತುಂಬ ಕಾಮಾಗಿ ಡ್ರೈವ್ ಮಾಡಬೇಕು ಸಿಟಿಯಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಎಸ್ಪೆಷಲಿ. ಓಕೆನಾ. ಸೊ ಈಗ ನಾನು ಸ್ಟಾಪ್ ಮಾಡಿ ನಿಲ್ಲಿಸಿದ್ದೇನೆ. ಸೊ ಇಲ್ಲಿ ಟೈಮ್ ಆಗುತ್ತೆ ಅನಿಸುತ್ತೆ, ಅದಕ್ಕೆ ನಾನು ನ್ಯೂಟ್ರಲ್ ಮಾಡ್ಕೊಂಬಿಟ್ಟು ಬ್ರೇಕ್ ಯೂಸ್ ಮಾಡ್ಕೊಂಬಿಟ್ಟು ಸ್ಟಾಪ್ ಮಾಡಿದ್ದೇನೆ. ಯಾವಾಗಲೂ ನೀವು ರೆಡ್ ಸಿಗ್ನಲಲ್ಲಿ ಸ್ಟಾಪ್ ಮಾಡಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ನ್ಯೂಟ್ರಲಲ್ಲಿ ಮಾಡ್ಕೊಂಬಿಟ್ಟು ಬ್ರೇಕ್ ಯೂಸ್ ಮಾಡ್ತಾ ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಗೇರಲ್ಲಿ ನೀವು ಸ್ಟಾಪ್ ಮಾಡಿ ನಿಲ್ಲಿಸ್ಬೋದು, ತೊಂದರೆ ಇಲ್ಲ, ಕ್ಲಚ್ ಯೂಸ್ ಮಾಡಿ. ಬಟ್ ಏನಾಗುತ್ತೆ ಅಂದರೆ ಅಚಾನಕ್ಕಾಗಿ ಏನಾದರೂ ಕ್ಲಚ್ಚನ್ನು ರಿಲೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆ ಇರೋಂಥ ವೆಹಿಕಲ್ಗಳಿಗೆ ಡಿಕ್ಕಿ ಆಗೋವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ರೆಡ್ ಸಿಗ್ನಲಲ್ಲಿ ನಿಮಗೆ ಮ್ಯಾಕ್ಸಿಮಮ್ 20 ಸೆಕೆಂಡ್ಸ್ಗಿಂತ ಹೆಚ್ಚು ಟೈಮ್ ನಿಲ್ಲಬೇಕಾಗಿದೆ ಅಂತಾಗ ನೀವು ಗೇರನ್ನು ನ್ಯೂಟ್ರಲ್ ಮಾಡಿಬಿಡಿ. ಹಾಗೆ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿ ಗಾಡಿನ ಸ್ಟಾಪ್ ಮಾಡಿ ನೀವು ರೆಸ್ಟ್ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಪದೇ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನೀವು ಡ್ರೈವ್ ಮಾಡ್ತಾಯಿದ್ರೆ ಅಂತ ಹೇಳಿದ್ರೆ ನಿಮಗೆ ರೆಸ್ಟ್ ತೊಗೊಳ್ಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಡ್ ಸಿಗ್ನಲ್ ಯಾವಾಗ ಸಿಗುತ್ತೆ, ಮಿನಿಮಮ್ 20 ಸೆಕೆಂಡ್ಸ್ ಟೈಮ್ ಇದೆ ಅಂತ ಹೇಳಿದ್ರೆ ಅಥವಾ ಅದಕ್ಕಿಂತ ಹೆಚ್ಚು ಇದೆ ಅಂತ ಹೇಳಿದ್ರೆ ನೀವು ಗೇರನ್ನು ನ್ಯೂಟ್ರಲ್ಗೆ ಎಂಗೇಜ್ ಮಾಡ್ಕೊಂಬಿಟ್ಟು ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿ ನೀವು ಕೈ ಮತ್ತು ಕಾಲುಗಳನ್ನ ರೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈಗ ನಾನು 4th ಗೇರಲ್ಲಿ ಹೋಗ್ತಾ ಇದೆ. ಈಗ ನೋಡಿ ಲೆಫ್ಟ್ ORMನಲ್ಲಿ ನಾವು ಚೆಕ್ ಮಾಡ್ತಾ ಇರಬೇಕು. ನೋಡಿ ಅಲ್ಲಿ ಗಾಡಿಗಳು ಬರ್ತಾಯಿದೆ, ಬೈಕ್ಗಳು ಹಾಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಬೇಕಾದ ಜಾಗದಲ್ಲಿ ನೀವು ಹಾರ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಮುಂದ್ಗಡೆ ಇರುವಂಥ ವೆಹಿಕಲ್ಗಳಿಗೆ ನೀವು ಹಾರ್ನ್ ಮಾಡ್ಬೋದು.
ಸೊ ಈಗ ಈಕೋ ಸ್ಪೋರ್ಟ್ ಇದೆ ನನ್ನ ಮುಂದ್ಗಡೆಗೆ. ಸೊ ಅದನ್ನು ನಾವು ಎಷ್ಟು ಫ್ರಂಟಲ್ಲಿ ಜಡ್ಜ್ಮೆಂಟ್ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಆ ಈಕೋ ಸ್ಪೋರ್ಟ್ನ ವೀಲ್ಗಳು, ಹಿಂದಿನ ವೀಲ್ಗಳಿಂದ ಆ ವೀಲ್ಗಳು ನಮಗೆ ಕಾಣ್ತಿರ್ಬೇಕು. ಅಷ್ಟು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ಕೊಂಬಿಟ್ಟು ನಾವು ಡ್ರೈವ್ ಮಾಡ್ತಿರ್ಬೇಕು ಫ್ರಂಟ್ ಜಡ್ಜ್ಮೆಂಟ್ ಮಾಡಬೇಕಾದ್ರೆ. ಸೊ ಈಗ ನೋಡಿ ನನಗೆ ಪರ್ಫೆಕ್ಟಾಗಿ ಆ ಮುಂದಿನ ಈಕೋ ಸ್ಪೋರ್ಟ್ನ ವೀಲ್ಗಳು ಕಾಣಿಸ್ತಾ ಇದೆ ನನ್ನ ಈ ಜಾಗದಿಂದ, ವಿಂಡ್ಶೀಲ್ಡಿಂದ. ಸೊ ಇದು ಬಂದುಬಿಟ್ಟು ತುಂಬ ಸೇಫ್ ಡಿಸ್ಟೆನ್ಸು.